ವೈದ್ಯರು ಬ್ರೈನ್ ಡೆಡ್ ಅಂದ್ರು, ರಸ್ತೆ ಗುಂಡಿ ಮರುಜೀವ ಕೊಡ್ತು. ಹೌದು ವೀಕ್ಷಕರ, ರಸ್ತೆ ಗುಂಡಿಗಳಿಂದ ಅಪಘಾತಕ್ಕೆ ಸಿಲುಕಿ ಸಾವಿಗೀಡಾಗುವ ಸುದ್ದಿಗಳು ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ ಕೂಡ. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ರಸ್ತೆ ಗುಂಡಿಗಳಿಂದ ಅಪಘಾತಗಳಾಗಿ ಅನೇಕ ಸಾವು ನೋವುಗಳು ಉಂಟಾಗ್ತಾ ಇವೆ ಅಂತ ವರದಿಯಾಗುವುದನ್ನು ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಕೂಡ ಬಿತ್ತರ ಮಾಡ್ತಾ ಇರ್ತೀವಿ. ಆದರೆ ಅದೇ ಗುಂಡಿಯಿಂದ ಸಾವಿನ ದವಡೆಗೆ ಸಿಲುಕಿದ್ದವರು ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಬಂದ ಘಟನೆಗಳನ್ನು ಕೇಳಿದಾಗ ಅಚ್ಚರಿ ಮೂಡುತ್ತೆ. ಇದು ನಿಜಾನಾ ಅಂತ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ತೇವೆ. ಅಂತಹ ವಿಚಿತ್ರ ಘಟನೆಗೆ ಸಾಕ್ಷಿಯಾಗಿರೋದು ಉತ್ತರ ಪ್ರದೇಶದ ಹಫೀಜ್ ಗಂಜ್ನಲ್ಲಿ. ಬ್ರೈನ್ ಡೆಡ್ ಅಂತ ಘೋಷಿಸಿದ್ದ ಮಹಿಳೆಯೊಬ್ಬರು ಪವಾಡ ಸದೃಶವಾಗಿ ಬದುಕಿ ಬಂದ ವಿಚಿತ್ರ ಘಟನೆಯೊಂದು ನಡೆದಿದೆ. ರಸ್ತೆ ಗುಂಡಿ ಅಥವಾ ಪಾಟ್ ಹೋಲ್ಸ್ಗಳನ್ನು ಸಾವಿನ ಕೂಪಗಳಂತಲೇ ಕರೀತೇವೆ. ಆದರೆ ಅದೇ ಒಂದು ಪಾಟ್ ಹೋಲ್ಸ್ಗಳು ಜೀವವನ್ನು ನೀಡುತ್ತವೆ ಅಂತಂದರೆ ಇದು ಅಚ್ಚರಿ, ಆದರೂ ಸತ್ಯ ಕೂಡ ಹೌದು. ಈ ಹಿಂದೆ ನಡೆದಿರುವ ಅನೇಕ ಘಟನೆಗಳನ್ನು ನಾವು ಸಾಕ್ಷಿ ಸಮೇತ ಉದಾಹರಿಸ್ತೇವೆ. ಆದರೆ ಓರ್ವ ಸತ್ತಂತಹ ಮಹಿಳೆಯೊಬ್ಬರನ್ನ ಅದೇ ರಸ್ತೆ ಗುಂಡಿ ಬದುಕಿಸಿದ ವಿಚಿತ್ರ ಘಟನೆ ಎಂಥವ್ರನ್ನು ಕೂಡ ಅಚ್ಚರಿಗೆ ದೂಡಿಬಿಡುತ್ತೆ. ಇದು ಅಚ್ಚರಿ ಆದರೂ ಸತ್ಯ ಕೂಡ ಹೌದು. ವಾಹನ ಸವಾರರ ಪಾಲಿಗೆ ಯಮಸ್ವರೂಪಿಯಾಗಿರುವಂತಹ ರಸ್ತೆ ಗುಂಡಿಯೊಂದು ಇಲ್ಲೋರ್ವ ಮಹಿಳೆಗೆ ಸಂಜೀವಿನಿಯಾಗಿದೆ. ವೈದ್ಯರೇ ಬದುಕುವ ಭರವಸೆಯೇ ಇಲ್ಲ ಅಂತ ಹೇಳಿ ಕೈ ಚೆಲ್ಲಿದ್ದ ಪ್ರಕರಣ ಇದು. ಅದರ ರಸ್ತೆ ಗುಂಡಿಯ ಅಲುಗಾಡುವಿಕೆಯಿಂದಾಗಿ ಆ ರಸ್ತೆ ಗುಂಡಿಯಲ್ಲಿ ಹೋಗುವಂಥ ವೆಹಿಕಲ್ ಹೋಗುವಂಥ ಸಂದರ್ಭದಲ್ಲಿ ಆ ವೆಹಿಕಲ್ನಲ್ಲಿ ಬಾಡಿ ತೆಗೆದುಕೊಂಡು ಹೋಗ್ತಿದ್ದಾಗ ಆ ಗುಂಡಿಗೆ ಚಕ್ರ ಇಳಿತಾ ಇದ್ದ ಹಾಗೆಯೇ ಇಡೀ ವಾಹನ ಅಲುಗಾಡುತ್ತೆ. ಆ ಗುಂಡಿಯ ಕಾರಣಕ್ಕೆ ವಾಹನ ಅಲುಗಾಡುವಿಕೆಯಿಂದಾಗಿ ಮತ್ತೆ ಆ ಹೆಣ್ಣು ಮಗಳು ಉಸಿರಾಡೋದಕ್ಕೆ ಶುರು ಮಾಡ್ತಾರೆ. ಪವಾಡ ಸದೃಶ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಉತ್ತರ ಪ್ರದೇಶದಲ್ಲಿ ಇಂತಹ ಬಲು ಅಪರೂಪದ ಘಟನೆ ನಡೆದಿದ್ದು, ಫಿಲಿಬಿಟ್ ಜಿಲ್ಲೆಯ 50 ವರ್ಷದ ವಿನಿತಾ ಶುಕ್ಲಾ ರಸ್ತೆ ಗುಂಡಿಯಿಂದಾಗಿ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. 50 ವರ್ಷದ ವಿನಿತಾ ಶುಕ್ಲಾ ಫಿಲಿಬಿಟ್ನ ನ್ಯಾಯಾಲಯಗಳ ನಕಲು ವಿಭಾಗದಲ್ಲಿ ಹಿರಿಯ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರು ಫೆಬ್ರವರಿ 22ರಂದು ಮನೆ ಕೆಲಸ ಮಾಡುವಾಗ ಇದ್ದಕ್ಕಿದ್ದ ಹಾಗೆಯೇ ಪ್ರಜ್ಞಾಹೀನರಾಗ್ತಾರೆ. ತಕ್ಷಣವೇ ಕುಟುಂಬಸ್ಥರು ಅವರನ್ನು ಮೀರತ್ ನಗರ ಆಸ್ಪತ್ರೆಗೆ ದಾಖಲಿಸಿದ್ದಾಗ ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಾರೆ. ಆ ಬಳಿಕ ಪರೀಕ್ಷೆ ಮಾಡಿದ ನಂತರ ಹಲವು ಪರೀಕ್ಷೆಗಳನ್ನು ನಡೆಸಿ ಬ್ರೈನ್ ಡೆಡ್ ಅಂತ ವರದಿಯನ್ನು ಕೊಡ್ತಾರೆ. ಇದರಿಂದ ದಿಕ್ಕೇ ತೋಚದಂತಾದ ಪತಿ ಕುಲ್ದೀಪ್ ಕುಮಾರ್ ಶುಕ್ಲಾ ಪತ್ನಿಯನ್ನು ಫೆಬ್ರವರಿ 24ರಂದು ಆಂಬ್ಯುಲೆನ್ಸ್ನಲ್ಲಿ ಮನೆಗೆ ಕರೆದೊಯ್ತಾರೆ. ಅಂದರೆ ಬ್ರೈನ್ ಡೆಡ್ ಆಗಿದೆ ಅನ್ನುವಂತಹ ಕಾರಣಕ್ಕೆ ಮನೆಗೆ ಕರೆದೊಯ್ತಾರೆ. ಈ ವೇಳೆ ಬರೇಲಿ ಹರಿದ್ವಾರ ರಾಷ್ಟ್ರೀಯ ಹೆದ್ದಾರಿ 74ರಲ್ಲಿ ಆಂಬ್ಯುಲೆನ್ಸ್ ವೇಗವಾಗಿ ಹೋಗುವಾಗ ರಸ್ತೆಯಲ್ಲಿದ್ದ ದೊಡ್ಡ ಗುಂಡಿಗೆ ಇಳಿದಿದೆ. ಈ ವೇಳೆ ವಿನಿತಾ ಶುಕ್ಲಾ ದೇಹದಲ್ಲಿ ದೊಡ್ಡ ಮಟ್ಟದ ಸಂಚಲನ ಉಂಟಾಗಿ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಆಕೆ ದೇಹದಲ್ಲಿ ಚಲನೆ ಕಾಣಿಸ್ಕೊಂಡಿದೆ. ಹಫೀಜ್ಗಂಜ್ ಬಳಿ ಆಂಬ್ಯುಲೆನ್ಸ್ ಇದ್ದಕ್ಕಿದ್ದ ಹಾಗೆ ದೊಡ್ಡ ರಸ್ತೆ ಗುಂಡಿಗೆ ಇಳಿದು ಆ ಇಳಿದ ರಭಸಕ್ಕೆ ವಾಹನ ತೀವ್ರವಾಗಿ ಅಲುಗಾಡಿದೆ. ಸ್ವಲ್ಪ ಸಮಯದ ನಂತರ ನನ್ನ ಪತ್ನಿ ಮತ್ತೆ ದೀರ್ಘ ಉಸಿರೆಳೆದು ನಂತರ ಸಾಮಾನ್ಯವಾಗಿ ಉಸಿರಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಪತಿ ಹೇಳ್ತಾರೆ, ಕುಲ್ದೀಪ್ ಕುಮಾರ್ ಶುಕ್ಲಾ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆಯೇ ಕೂಡಲೇ ಅಂತ್ಯಕ್ರಿಯೆ ಸಿದ್ಧತೆಗಳನ್ನು ನಿಲ್ಲಿಸುವಂತೆ ಸಂಬಂಧಿಕರೊಬ್ಬರು ಕೇಳಿಕೊಂಡಿದ್ದಾರೆ. ನಂತರ ವಿನಿತಾ ಶುಕ್ಲಾ ಅವರನ್ನು ತುರ್ತು ಚಿಕಿತ್ಸೆಗೋಸ್ಕರ ಫಿಲಿಬಿಟ್ನ ನ್ಯೂರೋಸಿಟಿ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗುತ್ತೆ. ಸುಮಾರು 12 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ವಹಿಸಿದ ನಂತರ ವಿನಿತಾ ಮನೆಗೆ ಮರಳುತ್ತಾರೆ ಅಂತಾರೆ ಕುಟುಂಬಸ್ಥರು. ಯಾವ ವೈದ್ಯರು ಕೈ ಚೆಲ್ಲಿರ್ತಾರೋ, ದೇವರ ದಯೆ ಇದ್ದರೆ ಬದುಕುಳಿತಾರೆ, ಆದರೆ ನಮ್ಮ ಕೈಲಂತೂ ಆಗೋದಿಲ್ಲ, ಅವರ ಬ್ರೈನ್ ಡೆಡ್ ಆಗಿದೆ ಅಂತ ಯಾವ ವೈದ್ಯರು ಕೈ ಚೆಲ್ಲಿದ್ರು ಅಂಥ ವೈದ್ಯರನ್ನೇ ಅಚ್ಚರಿಗೆ ದೂಡಿದಂತಹ ಪ್ರಕರಣ ಇದು. ಈ ಪ್ರಕರಣವನ್ನು ಫಿಲಿಬಿತ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ವಿವೇಕ್ ಶರ್ಮಾ ವೈಜ್ಞಾನಿಕವಾಗಿ ವಿವರಣೆ ಕೂಡ ಕೊಡ್ತಾರೆ. ಅವರ ಪ್ರಕಾರ ಬರೇಲಿ ಆಸ್ಪತ್ರೆಯಲ್ಲಿ ಆಕೆಯ ಗ್ಲಾಸ್ಲೋ ಕೋಮಾ ಸ್ಕೇಲ್ ಪ್ರಜ್ಞಾಹೀನ ಸ್ಥಿತಿಯನ್ನು ಅಳೆಯುವಂಥ ಒಂದು ಮಾಪನ ಇದು. ಕೇವಲ 3 ಪಾಯಿಂಟ್ಗೆ ಕುಸಿದಿತ್ತು. ಅಂದರೆ ಅವರು ಸಂಪೂರ್ಣ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು. ಆದರೆ ರಸ್ತೆ ಗುಂಡಿಗೆ ಬಿದ್ದ ಆಂಬ್ಯುಲೆನ್ಸ್ನಲ್ಲಾದಂತಹ ಭಾರೀ ಕುಲುಕುವಿಕೆ ಆಕೆಗೆ ಮರುಜೀವ ತಂದಿದೆ ಅಂತ ಹೇಳಿದ್ದಾರೆ. ಮರು ತಪಾಸಣೆ ವೇಳೆ ಮಹಿಳೆಯ ರಕ್ತದಲ್ಲಿ ನ್ಯೂರೋಟಾಕ್ಸಿನ್ ಅಂಶಗಳು ಪತ್ತೆಯಾಗಿದ್ದು ಇದೀಗ ಸೂಕ್ತ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ಮಹಿಳೆ ತ್ವರಿತವಾಗಿ ಚೇತರಿಸಿಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ.
ವೀಕ್ಷಕರೇ, ಇದುವರೆಗೆ ಕೇಳಿದ್ದು ಇದು ಈ ರೀಸೆಂಟಾಗಿ ನಡೆದಂಥ ಒಂದು ಸ್ಟೋರಿ. ಇಂಥದ್ದೇ ಮತ್ತೊಂದು ಪ್ರತ್ಯೇಕ ಘಟನೆಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದು 2024ರಲ್ಲಿ ನಡೆದಂಥ ಘಟನೆ, ಹರಿಯಾಣದ ಅಂಬಾಲದಲ್ಲಿ ನಡೆದಂಥ ಘಟನೆ ಇದು. ಅದು ಜನವರಿ 2024. ದರ್ಶನ್ ಸಿಂಗ್ ಪವಾರ್ ಎಂಬ 80 ವರ್ಷದ ವಯೋವೃದ್ಧರೊಬ್ಬರು ಈ ಪವಾಡ ಘಟನೆಗೆ ಸಾಕ್ಷಿಯಾದಂಥವ್ರು. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ ಅವರನ್ನು ಪಾಟಿಯಾಲದ ಆಸ್ಪತ್ರೆ ವೈದ್ಯರು ಅವರು ಸತ್ತು ಹೋಗ್ಬಿಟ್ಟಿದ್ದಾರೆ, ಮೃತಪಟ್ಟಿದ್ದಾರೆ ಅಂತ ಘೋಷಣೆ ಮಾಡಿಬಿಡ್ತಾರೆ. ಕುಟುಂಬದವರು ಅಂತಿಮ ದರ್ಶನದ ನಂತರ ಅಂತಿಮ ಸಂಸ್ಕಾರಕ್ಕೆ ಆ್ಯಂಬುಲೆನ್ಸ್ನಲ್ಲಿ ಮೊದಲು ಮನೆ ಕರೆದೊಯ್ದು, ಅಂದರೆ ಶವವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ದರ್ಶನದ ಬಳಿಕ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಶವವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ದರ್ಶನ್ ಸಿಂಗ್ ಮೃತ ದೇಹವನ್ನೊತ್ತು ಆ್ಯಂಬುಲೆನ್ಸ್ ಮನೆಯತ್ತ ಸಾಗ್ತಾ ಇರುತ್ತೆ. ಕುಟುಂಬದವರೆಲ್ಲರೂ ಕೂಡ ಶೋಕ ಸಾಗರದಲ್ಲಿ ಮುಳುಗಿರ್ತಾರೆ. ಆದರೆ ಅಲ್ಲೊಂದು ವಿಚಿತ್ರ ನಡೆಯುತ್ತೆ. ಏನು ಗೊತ್ತಾ ವೀಕ್ಷಕರೇ, ದಾರಿಯಲ್ಲೊಂದು ಯಾರೂ ನಿರೀಕ್ಷಿಸದ ಆ ಘಟನೆ ನಡೆಯುತ್ತೆ. ದುಃಖದಲ್ಲಿದ್ದವರು ಗಾಬರಿ ಮತ್ತು ಅಚ್ಚರಿಗೆ ಒಳಗಾಗುವಂತೆ ಮಾಡಿದ್ದು ಆ ಕ್ಷಣ. ಶವವನ್ನು ಹೊತ್ತು ಮನೆಯತ್ತ ಸಾಗ್ತಾ ಇತ್ತಲ್ಲ ಆ್ಯಂಬುಲೆನ್ಸ್, ಒಂದು ದೊಡ್ಡ ರಸ್ತೆ ಗುಂಡಿಗೆ ಬಿದ್ದುಬಿಡುತ್ತೆ. ಅಂದರೆ ಬೀಳೋದು ಅಂದರೆ ರಸ್ತೆ ಗುಂಡಿ ಇಳಿಯುತ್ತೆ ಆ ಆ್ಯಂಬುಲೆನ್ಸ್ನ ಚಕ್ರ. ಆಗ ಉಂಟಾದಂತಹ ಜೋರಾದ ಕುಲುಕಾಟದಿಂದಾಗಿ ದರ್ಶನ್ ಸಿಂಗ್ ದೇಹದಲ್ಲಿ ಚಲನೆ ಕಂಡು ಬರುತ್ತೆ. ಯಾವ ವ್ಯಕ್ತಿ ಸತ್ತು ಹೋಗಿದ್ದಾರೆ ಅಂತ ವೈದ್ಯರೇ ಹೇಳಿರ್ತಾರೋ ಅಂಥ ವ್ಯಕ್ತಿಯ ದೇಹದಲ್ಲಿ ಚಲನೆ ಕಂಡು ಬಂದಿದೆ. ಇದನ್ನು ಗಮನಿಸಿದ ಮೊಮ್ಮಗ ಕೂಡಲೇ ಪರೀಕ್ಷಿಸಿದಾಗ ದರ್ಶನ್ ಸಿಂಗ್ ಉಸಿರಾಡ್ತಾ ಇದ್ದುದು ಕಂಡು ಬಂತು. ಅವರಿಗೆ ಜೀವ ಇರೋ ತಿಳಿತು. ತಕ್ಷಣ ಅವರನ್ನು ಸಮೀಪದ ಹಾಸ್ಪಿಟಲ್ಗೆ ದಾಖಲು ಮಾಡಲಾಯಿತು. ವೈದ್ಯರು ಜೀವಂತವಾಗಿರೋದನ್ನು ದೃಢಪಡಿಸಿದ್ರು. ಈ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಯಿತು. ರಸ್ತೆ ಗುಂಡಿಗಳು ಸಾಮಾನ್ಯವಾಗಿ ಅಪಾಯಕಾರಿಯಾಗಿರ್ತವೆ. ಅದರಿಂದ ಜೀವವೇ ಹೋದ ಅಪಾರ ಸಾವು ನೋವುಗಳು ಉಂಟಾದಂಥ ಸುದ್ದಿಗಳನ್ನು ಕೇಳಿದ್ವಿ. ಆದರೆ ಈ ಪ್ರಕರಣದಲ್ಲಿ ಅದು ಒಬ್ಬ ವ್ಯಕ್ತಿಯ ಜೀವ ಉಳಿಸೋದಕ್ಕೆ ಪಾಟ್ ಹೋಲ್ಸ್ ಕಾರಣವಾಗುತ್ತೆ ಅಂದರೆ, ರಸ್ತೆ ಗುಂಡಿ ಕಾರಣವಾಗುತ್ತೆ ಅಂತಂದರೆ ಆಶ್ಚರ್ಯ ಅಲ್ವೇ ಇದು? ಹೌದು, ಖಂಡಿತ. ಇಂತಹ ಘಟನೆಗಳು ವಿಜ್ಞಾನ ಮತ್ತು ಮಾನವ ದೇಹದ ಅದ್ಭುತ ಕಾರ್ಯವೈಖರಿಯ ಬಗ್ಗೆ ನಮಗೆ ಕುತೂಹಲವನ್ನು ಮೂಡಿಸ್ತವೆ ಅಲ್ವಾ ವೀಕ್ಷಕರೇ? ವೈದ್ಯಕೀಯ ಲೋಕದಲ್ಲಿ ಇಂತಹ ಸಂದರ್ಭಗಳನ್ನು ವಿವರಿಸೋದಕ್ಕೆ ಕೆಲವು ವಿಶೇಷ ವೈಜ್ಞಾನಿಕ ಕಾರಣಗಳಿವೆ. ಏನು ಆ ವೈಜ್ಞಾನಿಕ ಕಾರಣಗಳು ನೋಡೋಣ. ಲಾಜರಸ್ ಸಿಂಡ್ರೋಮ್ ಅಂದರೆ ಇಂತಹ ಅಪರೂಪದ ಪ್ರಕರಣವನ್ನು ವಿಜ್ಞಾನದಲ್ಲಿ ಸ್ವಯಂ ಪ್ರೇರಿತ ರಕ್ತ ಪರಿಚಲನೆಯ ಪುನರಾರಂಭ ಅಂತ ಕರೀತಾರೆ. ಅಂದರೆ ಒಬ್ಬ ವ್ಯಕ್ತಿಯ ಹೃದಯ ಬಡಿತ ನಿಂತು ಹೋಗಿದೆ, ಆತ ಮೃತಪಟ್ಟಿದ್ದಾನೆ ಅಂತ ವೈದ್ಯರೇ ಹೇಳಿಬಿಡ್ತಾರೆ. ವೈದ್ಯರು ಘೋಷಣೆ ಮಾಡಿದ ಬಳಿಕವೂ ಕೂಡ ಹಠಾತ್ತಾಗಿ ಹೃದಯ ಮತ್ತೆ ಬಡಿಯೋದಕ್ಕೆ ಪ್ರಾರಂಭ ಮಾಡೋದಿದೆಯಲ್ಲ, ಆ ಹೃದಯ ಮತ್ತೆ ಬಡಿಯಲು ಆರಂಭಿಸುವುದನ್ನು ಈ ಹೆಸರಿನಿಂದ ಕರೀತಾರೆ. ಇದು ಬಹಳಷ್ಟು ಕುತೂಹಲ ಕಡೆ ಮಾಡಿಕೊಡುತ್ತೆ. ಕಾರಣ ಇಷ್ಟೇ, ರಸ್ತೆಯ ಗುಂಡಿಗೆ ವಾಹನ ಇಳಿದಾಗ ಅಥವಾ ಜೋರಾದ ಕುಲುಕಾಟ ಉಂಟಾದಂತಹ ಸಂದರ್ಭದಲ್ಲಿ ಎದೆಯ ಭಾಗಕ್ಕೆ ಒಂದು ರೀತಿಯ ಬಾಹ್ಯ ಒತ್ತಡ, ಅಂದರೆ ಪ್ರಮುಖವಾಗಿ ಇದು ವೈದ್ಯರು ನೀಡುವಂಥ CPRನಂತೆ ಕೆಲಸ ಮಾಡಿ ಸ್ಥಗಿತಗೊಂಡಿದ್ದ ಹೃದಯವನ್ನು ಮತ್ತೆ ಕಾರ್ಯರೂಪಕ್ಕೆ ತರಬಲ್ಲದು ಅನ್ನುವಂಥದ್ದನ್ನು ವೈದ್ಯರು ಹೇಳ್ತಾರೆ. ಈ ಎರಡನೇ ಪಾಯಿಂಟ್ ಏನು ಗೊತ್ತಾ, ಹೈಪೋಥರ್ಮಿಯಾ ಮತ್ತು ಅನಿಮೇಟೆಡ್ ಸಸ್ಪೆನ್ಷನ್ ಅನ್ನುವಂಥದ್ದು. ಅಂದರೆ ಕೆಲವೊಮ್ಮೆ ವಿಪರೀತ ಚಳಿಯಿಂದಾಗಿ ದೇಹದ ಉಷ್ಣತೆ ಕುಸಿದಾಗ ದೇಹದ ಎಲ್ಲ ಅಂಗಾಂಗಗಳ ಕಾರ್ಯಚಟುವಟಿಕೆಗಳು ತೀರಾ ನಿಧಾನವಾಗುತ್ತವೆ. ಆ ಸಮಯದಲ್ಲಿ ನಾಡಿ ಮಿಡಿತ ಅಥವಾ ಉಸಿರಾಟ ಪತ್ತೆ ಹಚ್ಚೋದು ಕಷ್ಟವಾಗುತ್ತೆ. ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಭಾವಿಸಬೇಕಾಗುತ್ತೆ ಅಥವಾ ಭಾಸವಾಗುತ್ತೆ. ಅದರ ದೇಹವು ಬೆಚ್ಚಗಾದಾಗ ಅಥವಾ ಯಾವುದಾದ್ರೂ ಆಘಾತಕ್ಕೆ ಒಳಗಾದಾಗ ಅಂಗಾಂಗಗಳು ಮತ್ತೆ ಕಾರ್ಯನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡ್ತವೆ. ಮೂರನೇ ಪಾಯಿಂಟ್ ಕ್ಯಾಟಲೆಪ್ಸಿ ಅಂತ. ಅಂದರೆ ಇದು ಒಂದು ವಿಚಿತ್ರ ವೈದ್ಯಕೀಯ ಸ್ಥಿತಿ. ಇದು ಒಂದು ವಿಚಿತ್ರವಾದಂಥ ವೈದ್ಯಕೀಯ ಸ್ಥಿತಿ ಕ್ಯಾಟಲೆಪ್ಸಿ. ಅಂದರೆ ಇದರಲ್ಲಿ ವ್ಯಕ್ತಿಯ ಸ್ನಾಯುಗಳು ಬಿಗಿಯಾಗಿ ಉಸಿರಾಟ ಮತ್ತು ನಾಡಿ ಮಿಡಿತ ಎಷ್ಟು ಕ್ಷೀಣಿಸುತ್ತದೆ ಅಂದರೆ ಹೊರಗಿನಿಂದ ನೋಡುವವರಿಗೆ ಅವರು ಮೃತಪಟ್ಟು ಬಿಟ್ಟಿದ್ದಾರೆ, ಸತ್ತು ಹೋಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಇಂತಹ ಸ್ಥಿತಿಯಲ್ಲಿದ್ದಂಥವರು ಯಾವುದಾದ್ರೂ ಒಂದು ದೊಡ್ಡ ಶಬ್ದ ಅಥವಾ ದೈಹಿಕ ಆಘಾತಕ್ಕೊಳಗಾದಾಗ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳಬಹುದು.
ಸಾಮಾನ್ಯವಾಗಿ ರಸ್ತೆ ಗುಂಡಿಗಳು ಅಥವಾ ಪಾಟ್ ಹೋಲ್ಸ್ಗಳು ವಾಹನ ಸವಾರರ ಪ್ರಾಣ ತೆಗೆಯುವ ಅಪಘಾತಕ್ಕೆ ಕಾರಣವಾಗುವಂತಹ ಸುದ್ದಿಗಳನ್ನು ನಾವು ಓದ್ತೀವಿ. ಆದರೆ ಈ ಪ್ರಕರಣದಲ್ಲಿ ಸಾವಿನ ಅಂಚಿನಲ್ಲಿದ್ದ ಮಹಿಳೆ ಮತ್ತು ವಯೋವೃದ್ಧರಿಗೆ ಅದೇ ರಸ್ತೆ ಗುಂಡಿಗಳು ವರದಾನವಾಗಿ ಪರಿಣಮಿಸಿವೆ. ಸದ್ಯ ಈ ಪವಾಡದ ಸುದ್ದಿ ಎಲ್ಲೆಡೆ ಭಾರಿ ವೈರಲ್ ಆಗ್ತಾ ಇದ್ದು ಜನ ಅಚ್ಚರಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.